ನಮಸ್ಕಾರ. ಚಂದ್ರಪ್ರಭಾ ಬಿಗ್ ಬಾಸ್ ಜರ್ನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಬಹಳಷ್ಟು ರಿಯಾಲಿಟಿ ಶೋಗಳ ಮೂಲಕ, ಬಹಳಷ್ಟು ಕಾಮಿಡಿ ಶೋಗಳ ಮೂಲಕ ಸೆಲ್ಫ್ ಟ್ಯಾಲೆಂಟ್ನಿಂದ ಬಿಗ್ ಬಾಸ್ಗೆ ಹೋಗಿ ತಮ್ಮ ಕನಸನ್ನ ನನಸು ಮಾಡಿಕೊಂಡವರು ಚಂದ್ರಪ್ರಭಾ. ಅವರು ಇವತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಇದ್ದಾರೆ. 6 ವಾರಗಳ ಕಾಲ ಬಿಗ್ ಬಾಸ್ ಜರ್ನಿಯನ್ನ ಮುಗಿಸಿ ಹೊರಬಂದಿರುವಂತಹ ಚಂದ್ರಪ್ರಭಾ ಅವರ ಫಸ್ಟ್ ರಿಯಾಕ್ಷನ್ ಏನು ಕೇಳೋಣ ಬನ್ನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀನಿ. ಹೇಗಿದ್ದೀರಿ ಮೇಡಮ್? ನಾನು ಚೆನ್ನಾಗಿದ್ದೀನಿ ಸರ್. ಓಕೆ. ಕನಸನ್ನ ಹೊತ್ತು ನೀವು ಬಿಗ್ ಬಾಸ್ಗೆ ಹೋದವರು, ನಿಮ್ಮ ಬಿಗ್ ಬಾಸ್ ಜರ್ನಿ ಬಗ್ಗೆ ಆಮೇಲೆ ಮಾತಾಡೋಣ. ಮೊದಲಿಗೆ ನೀವು ಬಿಗ್ ಬಾಸಿಂದ ತುಂಬ ಬೇಜಾರಾಗಿ ಹೊರಬಂದ್ರಿ, ಯಾವುದೇ ರಿಯಾಕ್ಷನ್ ಕೊಡದೆ ಹೊರಬಂದ್ರಿ. ಫಸ್ಟ್ ರಿಯಾಕ್ಷನ್ ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಏನು ಸರ್? ಗೊತ್ತಿಲ್ಲ ಮೇಡಮ್, ನನಗೆ ಒಟ್ಟಿನಲ್ಲಿ ನಾನು ಅಲ್ಲಿರಬೇಕು ಅಂತಲೇ ಆಟ ಆಡಬೇಕು ಅಂತಲೇ ಹೋಗಿದ್ದನು. ಬಟ್ ಅದೇನೋ ಗೊತ್ತಿಲ್ಲ, ನನಗೆ ಒಂದು 4-5 ದಿನದಿಂದ ಒಂಥರ ಮನಸ್ಸಲ್ಲಿ ಕಾಡ್ತಾ ಇತ್ತು, ನನಗೆ ಬೇಡ ಬಿಗ್ ಬಾಸ್ ಅಂತ ಅನ್ನಿಸ್ತು. ಆದ್ದರಿಂದ ನಾನೇ ಸ್ವಯಂ ಘೋಷಿತನಾಗಿ ಯಾರಿಗೂ ಗೊತ್ತಾಗ್ದಂಗೆ ಡೋರಿಂದ ಆಚೆ ಬಂದು ಡೋರ್ ತೆಗಿರಿಂದ ಆಚೆ ಹೋಗ್ಬೇಕು ಅಂತೆಲ್ಲ ಹೇಳಿದೆ. ಆಮೇಲೆ ನಮ್ಮ ಸಹಪಾಠಿಗಳೆಲ್ಲ ಬಂದು ನನ್ನ ಕರ್ಕೊಂಡು ಹೋಗಿ ಬೇಡ ಇರಿ ಏನಕ್ಕೆ ಚಂದ್ರಣ್ಣ ಏನು ಮಾಡ್ತಾಯಿದ್ರಿ ಹಾಗೆ ಅಂದರು. ಇಲ್ಲ, ನಾನು ಹೋಗಲೇಬೇಕು ಅಂತ ನಾನು ಯಾರು ಇದು ಮಾಡಿಬಿಡಿ. ಸುದೀಪ್ ಸರು ಕೇಳ್ತಾರೆ ಏನಕ್ಕೆ ಅಂತ. ಇಲ್ಲ ಸರ್, ಅದೇನೋ ಗೊತ್ತಿಲ್ಲ, ನಾನು ಹೋಗ್ಬೇಕು ಸರ್, ನಾನು ಹೆಂಗಿರಬೇಕು ಅನ್ನೋದು ನನಗೆ ಗೊತ್ತಾಗ್ತಾಯಿಲ್ಲ, ಹಾಗೆ ಹೀಗೆ ಅಂತ ಏನು ಹೇಳ್ತೀನಿ. ಇಲ್ಲ, ನೀವು ಹೋಗ್ಬೇಕು ಅಂದ ತಕ್ಷಣ ಇದು ಮಾಡೋಕ್ಕಾಗೋದಿಲ್ಲ, ಜನಗಳು ಕರ್ಸ್ಕೋಬೇಕು, ಅವಾಗ ಹೋಗ್ಬೇಕು, ಜನಗಳು ಇರುವಂದಾಗ ಇರಬೇಕು ಅಂತ ಹೇಳ್ತಾರೆ. ಇಲ್ಲ, ನನಗೆ ಇಲ್ಲ ಸರ್, ಬೇಡ ಸರ್, ನಾನು ಹೋಗ್ತೀನಿ ಅಂತಲೇ ಹೇಳ್ಕೊಂಡು ಆಚೆ ಬರ್ತೀನಿ ಮೇಡಮ್. ಓಕೆ. ಬಿಗ್ ಬಾಸ್ ಮುಂಚೆನೂ ಬಹಳಷ್ಟು ಹೆಸರು ಮಾಡಿದ್ದವರು, ನಿಮ್ಮ ಒಂದು ಟ್ಯಾಲೆಂಟಿಂದ, ನಿಮ್ಮಲ್ಲಿ ಒಂದು ಕಾಮಿಡಿ ಟ್ಯಾಲೆಂಟಿಂದ ಬಹಳಷ್ಟು ಹೆಸರು ಮಾಡ್ತಿದ್ದರು. ಆದರೆ ಎಲ್ಲ ಕಲಾವಿದರಿರಲಿ, ಕಲಾವಿದರೆ ಅಲ್ಲದೆ ಇರಲಿ ಸರ್, ಬಿಗ್ ಬಾಸ್ಗೆ ಹೋಗೋಕ್ಕೆ ಮುಂಚೆ ಅವ್ರ ಲೈಫ್ ಒಂಥರ ಇರುತ್ತೆ. ಬಿಗ್ ಬಾಸ್ ಹೋದ್ಮೇಲೆ ಅವ್ರ ಲೈಫ್ ತುಂಬಾ ಚೇಂಜಸ್ ಆಗುತ್ತೆ, ಬಹಳಷ್ಟು ಅವಕಾಶಗಳು ಸಿಗುತ್ತೆ. ಅದೆಲ್ಲ ನಾವು ನೋಡಿರೋದು ಕೂಡ ಸತ್ಯ. ಹಾಗಾಗಿ ಬಿಗ್ ಬಾಸ್ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಈ ಒಂದು ಹೊತ್ತಲ್ಲಿ? ಈಗ ನನಗೆ ಅವಾಗ ಹೋಗ್ಬೇಕು ಅನ್ನೋದಿತ್ತು, ಬಟ್ ಈಗ ಬೇಡ ಅಂತಲೇ ನಾನು ಆಚೆ ಬಂದಿತ್ತು. ಬಿಗ್ ಬಾಸ್ ನಮ್ಮಂತರಿಗೆ ಬೇಡ ಅಂತ. ಬರೀ ಕನ್ಸು ಅಷ್ಟೇನಾ ನಿಮಗೆ? ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಕನ್ಸಿತ್ತು, ಅಲ್ಲಿ ಬಿಗ್ ಬಾಸ್ ಟ್ರೋಫಿನ ಎತ್ತಿಡಿಬೇಕು ಅನ್ನೋ ಕನ್ಸು ಇರ್ಲಿಲ್ಲ? ಅಲ್ಲ, ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಇತ್ತು ನನಗೆ, ಇರಬೇಕು, ಆಟ ಆಡಬೇಕು, ಎಲ್ಲ ಮಾಡಬೇಕು ಅಂತ. ಬಟ್ ಆಮೇಲೆ ನನಗೆ ಬಿಗ್ ಬಾಸ್ ಬೇಡ, ನನ್ನಂತರ ಬೇಡ ಅಂತ ಹೇಳ್ಬಿಟ್ಟು ನಾನು ಆಚೆ ಬಂದೆ ಅಷ್ಟೇ. ಓಕೆ ಸರ್, ಒಂದು ವ್ಯಕ್ತಿತ್ವದ ಆಟ ಅಂತಲೇ ನಿಮ್ಮ ಬಾಯಲ್ಲೇ ಬಂದಿದೆ. ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವದ ಆಟ. ಟಾಸ್ಕ್ ಇರ್ಬೋದು, ಆಟಗಳಿರ್ಬೋದು, ಅಲ್ಲಿ ಇರುವಂತಹ ನಮ್ಮ ಒಂದು ಡೈಲಿ ರೊಟೀನ್ಸ್ ಇರ್ಬೋದು, ಅದೆಲ್ಲ ಒಂದು ಕಡೆ. ಆದರೆ ಅದು ಒಂದು ವ್ಯಕ್ತಿತ್ವದ ಆಟ. ಆ ವ್ಯಕ್ತಿ ಹೇಗೆ ಇರ್ತಾನೆ, ನೀವು ಪ್ರಾಮಾಣಿಕವಾಗಿ ನಿಮ್ಗೆ ಹೆಂಗೆ ಗೊತ್ತಿತ್ತೋ ಹಾಗೆ ಇದ್ರಿ. ಸುದೀಪ್ ಸರ್ ಕೂಡ ಅದನ್ನೇ ಹೇಳಿದರು, ನೀವು ಹೆಂಗಿರ್ತೀರ ಹಾಗೆ ಆಟ ಆಡಬೇಕು, ಹಾಗೆ ಇರಬೇಕು ಅಂತ ಅಂದ್ರಿ. ಬಟ್ ನೀವು ಅಲ್ಲದೆ ಇರೋ ಆಟ ಆಡೋಕ್ಕೋಗಿ ನಿಮ್ಮ ಮನಸ್ಸಿಗೆ ಬೇಜಾರಾಯಿತಾ? ಇಲ್ಲ, ಹಂಗೇನಿಲ್ಲ. ಒಟ್ನಲ್ಲಿ ನನಗೆ ಬೇಡ ಬಿಗ್ ಬಾಸ್, ನನಗೆ ಬೇಡ ಅಂತ ಅನ್ನಿಸ್ತು. ನಾನು ಸ್ವಇಚ್ಛೆಯಿಂದಲೇ ನನಗೆ ಬೇಡ, ನಾನು ಹೋಗ್ತೀನಿ ಅಂತ ಅಂದೆ. ನಮ್ಮ ಆಚೆ ಬಂದೆ ಮೇಡಮ್ ಅಷ್ಟೇ. ಓಕೆ ಸರ್, ಅಲ್ಲಿ ನೀವು ನಿಮ್ಮ ಹೆಂಡತಿಯಿಂದ ಅಥವಾ ಮನೆಯಿಂದ ಯಾವುದೂ ಒಂದು ರೆಸ್ಪಾನ್ಸ್ ಬರಲಿಲ್ಲ. ಬಹಳ ನಿಮ್ಮ ಹೆಂಡತಿಯನ್ನು ಮಿಸ್ ಮಾಡ್ಕೊಳ್ತಿದ್ರಿ, ನಿಮ್ಮ ಮನೆಯವ್ರನ್ನ ಮಿಸ್ ಮಾಡ್ಕೊಳ್ತಿದ್ರಿ. ಅದನ್ನ ವಿಟಿಲೂ ಕೂಡ ನೋಡಿದ್ವಿ ನಾವು. ನೀವು ಹೇಳ್ಕೊಂಡಿದ್ರಿ ನಮ್ಮಮ್ಮ ನೆನಪಾಗ್ತಿದ್ದಾರೆ, ನಮ್ಮಪ್ಪ ನೆನಪಾಗ್ತಿದ್ದಾರೆ ಅಂತ. ಸರ್, ಇದು ಬಹಳಷ್ಟು ಮನೆಗೆ ಅಟ್ಯಾಚ್ ಆಗಿರುವಂತಹ ಚಂದ್ರಪ್ರಭಾ ಅವರು ಇನ್ನೂ ಕೂಡ ಬಿಗ್ ಬಾಸಲ್ಲಿ ಸರ್ವೈವ್ ಆಗ್ಬೋದಿತ್ತು ಅನ್ನೋದು ಬಹಳಷ್ಟು ಜನರ, ಅಂದರೆ ನಿಮ್ಮ ಫ್ಯಾನ್ಸ್ನ ಒಂದು ಅಭಿಪ್ರಾಯ. ಅವ್ರಿಗೋಸ್ಕರನಾದರೂ ನೀವು ಮುಂದುವರಿಬಹುದಿತ್ತಾ ಅಂತ? ಅಲ್ಲ, ಈಗ ಏನೇ ಆದ್ರೂ ಫಸ್ಟ್ ಮಾಡೋರಿಗೆ, ಯಾವುದೇ ಕೆಲಸ ಆಗಲಿ ಫಸ್ಟ್ ಮಾಡೋರಿಗೆ ಇಷ್ಟ ಆಗಬೇಕು. ಅದು ಇಷ್ಟ ಆದ್ರೇನೆ ಅದನ್ನ ಪರಿಪೂರ್ಣವಾಗಿ ಮಾಡಕ್ ಸಾಧ್ಯ. ಇಲ್ಲಾಂದ್ರೆ ಬಲವಂತದ್ದು ಮಾಡಿದ್ರೆ ಬಿಗ್ ಬಾಸ್ ಅಂತಲ್ಲ, ಬರೀ ಯಾವುದೇ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಬಟ್ ನನ್ಗೆ ಸಾಕು ಅಂತ ಅನ್ನಿಸ್ತು, ಬಿಗ್ ಬಾಸ್ ಬೇಡ ಅಂತ ಅನ್ನಿಸ್ತು. ಅದರಿಂದ ಬಂದೆ. ಅದ್ರಲ್ಲಿ ತಂದೆ ನೆನಪಾಗ್ತಾರೆ, ತಾಯಿ ನೆನಪಾಗ್ತಾರೆ ಅಂತಲ್ಲ, ಬಿಗ್ ಬಾಸ್ ಅಲ್ಲಿ ಇದ್ರು ನೆನಪಾಗ್ತಾರೆ, ಈಗ ಇಲ್ಲಿದ್ರು ನೆನಪಾಗ್ತಾರೆ, ಮನೆಗೆ ಹೋದ್ರು ನೆನಪಾಗ್ತಾರೆ. ಅದೇನು ಅಲ್ಲಿದ್ದಾಗಲೇ ನೆನಪಾಗ್ಬೇಕು ಅಂತ ಏನಿಲ್ಲ. ಅವ್ರ ಮೇಲೆ ಇಟ್ಟಿದಂತ ಒಂದು ಪ್ರೀತಿ, ಗೌರವ ಅಷ್ಟೇನೆ. ಅದು ಅಲ್ಲಿ ಪರಿಣಾಮ ಬೀರ್ತು ಅಂತ ನಾನೇನು ಒಪ್ಕೊಳ್ಳೋದಿಲ್ಲ.